ಇನ್ನು ಸೂಪರ್ ಸ್ಟಾರ್ ನಾಯಕ ರೆಡ್ಡಿ ಅಂತಲೇ ಹೇಳ್ಬೋದು ಇವ್ರನ್ನ. ಇನ್ನು ಮೆನನ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಅದು ಕೂಡ ನೀಡಬಹುದಂಥ ಸ್ಥಿತಿಯಲ್ಲಿ ಈಗ ಪತ್ತೆಯಾಗಿರೋದು ನಿಜಕ್ಕೂ ಕೂಡ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿದೆ. ಕೇವಲ 32 ವಯಸ್ಸಿನಲ್ಲಿ ಇಂಥ ದುರಂತ ಅಂತ ಕಂಡಿರೋದು ಮೆನನ್ ಅವರ ಜೀವನದಲ್ಲಿ ತುಂಬಾ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಇನ್ನು ಮೂಲತಃ ಇವರು ಮಲಯಾಳಂನವರಾಗಿರೋದಂಥ ಸಾಕಷ್ಟು ಸೀರಿಯಲ್ಗಳಲ್ಲೂ ಕೂಡ ನಾಯಕಿಯಾಗಿ ಕೂಡ ಗುರುಸ್ಕೊಂಡು ಸುಮಾರು 10ಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ನಾಯಕಿಯಾಗಿದ್ದಂಥ ಇವರು ನಂತರ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಬೇಕು ಅಂತ ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡಿದ್ದರು. ಅದಕ್ಕಾಗಿ ಸಾಕಷ್ಟು ಹಾರ್ಡ್ ವರ್ಕ್ ಕೂಡ ಮಾಡ್ತಿದ್ದಂಥ ರಂಜಿಶಾ ಮೆನನ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಇನ್ನು ಮನೆಯಲ್ಲಿ ಕೂಡ ನೀಡಬಹುದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಆದರೆ ಕುಟುಂಬಸ್ಥರು ಮಾಡ್ತಾರಂಥ ಆರೋಪ ಬಾಯ್ ಫ್ರೆಂಡ್ ಜೊತೆಲಿದ್ದ ಆತರು ಕೂಡ ಮದುವೆ ಆಗಬೇಕು ಅಂತಿದ್ರು. ಸದ್ಯ ಮದುವೆ ಆಗುವಂಥ ಸಾಕಷ್ಟು ಬಾರಿ ಕೇಳ್ತಿದ್ರು. ಲಿವಿಂಗ್ ಟುಗೆದರ್ನಲ್ಲಿ ವಾಸವಿದ್ದರಿಂದ ಅದಕ್ಕೆ ಕೇಳಿದ್ರು ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಕೊಡ್ತಿಲ್ಲ. ಇದರಿಂದನೇ ಮನನೊಂದು ಈ ಕೆಲಸವನ್ನು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ. ಆದರೆ ಇದಕ್ಕೆಲ್ಲ ಕಾರಣನೇ ಈತನೇ ಮಾಡಿರೋ ಕೆಲಸ ಇದು ಅಂತಲೂ ಕೂಡ ಈಗಾಗಲೇ ಹೇಳಲಾಗಿದೆ. ಇವನೇ ಮಾಡಿರೋದು ಈ ಕೆಲಸವನ್ನು ಅಂತ ಹೇಳಿ ಕುಟುಂಬದ ಆರೋಪವನ್ನು ಮಾಡಿದರೆ ಸದ್ಯ ಅದೇ ಜಾಗದಲ್ಲಿ ಆ ಹುಡುಗನೂ ಕೂಡ ಪರಾರಿಯಾಗಿರೋದು ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿದೆ. ರಂಜಿಶಾ ಮೆನನ್ ನಿಜಕ್ಕೂ ನೀಡಬೇಕಿದ್ಕೊಂಡ್ರೆ ಅಥವಾ ಈತನೇನ ಮಾಡಿದ್ದಾನೆ ಎಂಬುದು ಈಗ ಪೊಲೀಸರಿಗೆ ತನಿಖೆಯಿಂದ ಈಗ ಹೊರಬರಬೇಕಾಗಿದೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇವರು ಕನ್ನಡದ ಕನ್ನಡದ ತ್ರಿನೇನಿ ಸೀರಿಯಲ್ನಲ್ಲೂ ಕೂಡ ಇವರು ಅದ್ಭುತವಾದ ಪಾತ್ರವನ್ನು ನಿರ್ವಹಿಸ್ತಾರೆ.